ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಉಳಿದ ಅನ್ನದಲ್ಲಿ ಮಾಡಿದ ಹಪ್ಪಳ ಮತ್ತು ಚಕ್ಕಲಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿದೆ. ನಾವು ಅನ್ನ ಮಾಡ್ಕೊಂಡಿರ್ತೀವಿ, ಅದು ಉಳಿದು ಹೋಗಿರುತ್ತೆ, ಅದನ್ನು ನಾವು ಹಾಗೆ ಎತ್ತಿಟ್ಟಿರ್ತೀವಿ, ಇಲ್ಲ ರೊಟ್ಟಿಗೆ ಅಥವಾ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ತೀವಿ. ಇವಾಗ ನಾನು ಅದರಲ್ಲಿ ಹೇಗೆ ಹಪ್ಪಳ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಚಕ್ಕಲಿ ಕೂಡ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅನ್ನದಿಂದ ಮಾಡಿದ ಹಪ್ಪಳ ಹಾಗೂ ಚಕ್ಕಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವತ್ತು ನಾನು ಅನ್ನ ತೊಗೊಂಡಿದ್ದೀನಿ. ಈ ಅನ್ನನ ನಾನು ರುಬ್ಕೋಬೇಕು. ಮಿಕ್ಸಿನಲ್ಲಿ ನಾವು ಕ್ಲೀನಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೋಬೇಕು. ಅದಾದಮೇಲೆ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲ ಮಸಾಲೆ ಪದಾರ್ಥಗಳು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ನೈಸ್ಗೆ ರುಬ್ಕೊಳ್ಳಿ. ಅದು ನಾವೇನು ಅನ್ನ ರುಬ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಂಡು ಜೀರಿಗೆ ಮತ್ತು ನಿಮಗೆ ಓಂಕಾಳಿದ್ರೆ ಅದು ಹಾಕ್ಕೊಂಡು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡಿಕೊಂಡು ಈ ಒಂದು ಪಾತ್ರೆಯಲ್ಲಿ ನಾವು ಇಟ್ಕೊಂಡಿರ್ತೀವಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಾಗ್ದಂಗೆ. ನೋಡಿ, ಇದು ಅನ್ನ ಏನು ಮಿಕ್ಸ್ ಆಗ್ತಾಯಿದೆ, ಅದ್ರ ಜೊತೆ ನಾವಿವಾಗ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಏನು ಮುದ್ದೆ ಮಾಡ್ತೀವಲ್ಲ ಆ ಥರ ರೌಂಡ್ಗೆ ತಿರುಗಿಸ್ಕೋಬೇಕು. ಗಂಟಾಗ್ದಂಗೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ. ಈ ಅಕ್ಕಿ ಹಿಟ್ಟು ಅಂದರೆ ನಾವು ಅಕ್ಕಿನ ತೊಳೆದುಬಿಟ್ಟು ಒಣಗಿಸಿ ಅದನ್ನು ಮಿಲ್ ಮಾಡಿ ಇಟ್ಟಿರ್ತೀವಿ ನೋಡಿ, ರೊಟ್ಟಿಗೋಸ್ಕರ. ಆ ಹಿಟ್ಟೇ ಆಗಬೇಕು, ಬೇರೆ ಯಾವುದು ಹಿಟ್ಟಾಗೋದಿಲ್ಲ. ನೋಡಿ, ಈ ಥರ ಕ್ಲೀನಾಗಿ ಬರುತ್ತೆ. ಇದನ್ನು ಕ್ಲೀನಾಗಿ ಗಂಟಿಲ್ದಂಗೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ. ಮುದ್ದೆ ಮಾಡ್ತೀವಿ ನೋಡಿ, ಮುದ್ದೆ ಹದದಲ್ಲಿ ಇದನ್ನು ತಿರುಗಿಸ್ಕೋಬೇಕು. ನೋಡಿ, ಇವಾಗ ಒಂದು 10-15 ನಿಮಿಷ ಬೇಯಿಸ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಬೇಯಿಸ್ಕೊತೀರಾ ಅಷ್ಟು ಒಳ್ಳೆಯದು. ನಾನು ಕುಕ್ಕರಲ್ಲಿ ಇಟ್ಕೊಂಡಿರೋದ್ರಿಂದ, ಕುಕ್ಕರ್ ಅಂದರೆ ತಳ ದಪ್ಪ ಇರುತ್ತೆ, ಸೊ ಅದು ತಳ ಹೊತ್ತಲ್ಲ, ಹಾಗಾಗಿ ದಪ್ಪ ತಳ ಇರೋಂಥ ಪಾತ್ರೆನೇ ಯೂಸ್ ಮಾಡಿ. ಇವಾಗ ಇದಾಗಿದೆ ಅಲ್ವಾ, ಇವಾಗ ನಾವು ನೀಟಾಗಿ ಇದು ನಾದ್ಕೋಬೇಕು. ಗಂಟಿಲ್ದಂಗೆ ನೀಟಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಒಂದು ಸಣ್ಣ ಹಪ್ಪಳ ಅಂದರೆ ಪೂರಿ ಮಾಡ್ತೀವಲ್ಲ ಆ ಟೈಪಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಗಂಟಿಲ್ದಂಗೆ ಕ್ಲೀನಾಗಿ ನಾದ್ಕೊಂಡು ಇದು ಮಾಡಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಕಸ್ಮಾತ್ ಅದಾಗಲ್ಲ ಅಂದರೆ ಒಂಚೂರು ಎಣ್ಣೆ ತೆಗೆಸ್ಕೋಬೇಕು, ಜಾಸ್ತಿ ಎಣ್ಣೆ ಹಚ್ಕೋಬೇಡಿ. ನೋಡಿ, ಇದು ಆಗಿದೆ, ಎಲ್ಲ ಉಂಡೆಗಳಾಯಿತು. ಈಗ ನಾನು ಒಂದು ಏನು ಹಪ್ಪಳ ಮಾಡ್ತೀವಿ ಆ ಮಿಷಿನ್ ತೊಗೊಂಡು ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನಾನು ಮನೆಯೊಳಗೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಬಿಸಿಲಿರೋದ್ರಿಂದ ಹೊರಗಡೆ ಹೋಗಿ ಮಾಡಲಿಕ್ಕಾಗೋದಿಲ್ಲ, ಹಾಗಾಗಿ ನಾನು ಮನೆಯಲ್ಲೇ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಮನೆಯಲ್ಲಿ ಏನು ಉಳಿದಿರುತ್ತೆ ಅನ್ನ ಪದಾರ್ಥ, ಈ ಅನ್ನದಿಂದ ಮಾಡಿರೋಂಥ ಈ ಹಪ್ಪಳ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ಮತ್ತು ಒಡೆಯೋದಿಲ್ಲ. ನೋಡಿ, ಇದು ಒಡಿತಾ ಇಲ್ಲ ಎಲ್ಲೂ ಕೂಡ. ಎಣ್ಣೆಗೆ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ನಿಮಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನೋಡಿ, ಇದು ನಾನು ಈಗ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇದು ಹಪ್ಪಳ ಅನ್ನದಿಂದ ಮಾಡಿರೋದು ಒಂದು 60-70 ಆಗಿದೆ. ನೆಕ್ಸ್ಟು ನಾನು ಇದರಲ್ಲಿ ಚಕ್ಕಲಿ ಮಾಡ್ತಾಯಿದ್ದೀನಿ. ಇದೇ ಹಿಟ್ಟಲ್ಲಿ ಚಕ್ಕಲಿ ಒಳ್ಳು ತೊಗೊಂಡ್ಬಿಟ್ಟು ನೋಡಿ ಈ ಥರ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ತಿರುಗಿಸ್ಕೋಬೇಕು ನೀಟಾಗಿ. ನೀವು ರೌಂಡ್ ಶೇಪೇ ಬರಬೇಕು ಅಂತಿಲ್ಲ, ಯಾಕೆಂದರೆ ನಾವು ಹಪ್ಪಳ ಅಂದರೆ ಎಣ್ಣೆಗೆ ಹಾಕಬೇಕಾದ್ರೆ ಚಕ್ಕಲಿನ ಎಲ್ಲ ಮುರಿದೋಗುತ್ತೆ. ಹಾಗಾಗಿ ಯಾವ ಶೇಪಲ್ಲಿ ಬೇಕಾದ್ರೂ ಸ್ಟ್ರೈಟ್ ಬಿಡಿ. ನೋಡಿ, ಈ ಥರ ಉಂಡೆ ತೊಗೊಂಡು, ಇದು ಬೇಗ ಆಗುತ್ತೆ. ಹಪ್ಪಳ ಮಾಡೋದಕ್ಕಿಂತನೂ ಚಕ್ಕಲಿ ಮಾಡೋದು ತುಂಬ ಬೇಗ ಆಗುತ್ತೆ ಮತ್ತು ಕ್ವಾಂಟಿಟಿನೂ ಕೂಡ ಜಾಸ್ತಿನೇ ಇರುತ್ತೆ. ಸಂಜೆಗೆ ಟೈಮ್ಗೆ, ಕಾಫಿ ಟೈಮ್ಗೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಚಕ್ಕಲಿ ನಾವು ಮಾಡಿಕೊಂಡು ಎಣ್ಣೆಲಿ ಹಾಕ್ಕೊಂಡು ತಿನ್ಬೋದು. ನೋಡಿ, ಯಾವ ಶೇಪಲ್ಲಿ ಬೇಕಾದ್ರೂ ಬರುತ್ತೆ. ನೋಡಿ, ಮಾಡ್ಕೋಬೋದು. ನಾನು ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಕಟ್ಟಾದರೂ ಪರವಾಗಿಲ್ಲ, ನೀವು ಮಾಡ್ಕೊಳ್ಳಿ. ಏಕೆಂದರೆ ಎಲ್ಲನೂ ಎಣ್ಣೆಗೆ ಹಾಕಬೇಕಾದ್ರೆ ಕಟ್ಟಾಗೇ ಆಗುತ್ತೆ, ಸೊ ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ಇವಾಗ ನಾನು ಇದು ಮನೇಲೇ ಒಣಗಿದೆ. ಇದು ನೋಡಿ, ಎಷ್ಟು ಚೆನ್ನಾಗಿ ಮನೇಲೇ ಒಣಗಿಬಿಡ್ತಿದ್ದು. ತುಂಬ ಬಿಸಿಲಿತ್ತಲ್ಲ, ಹಾಗಾಗಿ ಮನೇಲೇ ಒಂದು ನೈಟಿಗೆ ಫುಲ್ ಒಣಗೋಯ್ತು. ನಾನು ಮಾರನೇ ದಿವಸ ಇದನ್ನು ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತ. ನೋಡಿ, ಎಷ್ಟು ಗರಿಗರಿಯಾಗಿ ಒಣಗಿದೆ ಅಲ್ವಾ. ಮನೆಯೊಳಗೇ ಒಣಗಿರೋದು. ಸ್ವಲ್ಪ ಚಕ್ಕಲಿ ಮಾತ್ರ ಒಣಗಿಲ್ಲ. ಸೊ ಎಲ್ಲ ಒಂದು ದಿವಸ ಹೊರಗಡೆ ಹಾಕೋಣ ಅಂತ, ಬಿಸಿಲಿಗೆ ಹಾಕೋಣ ಅಂತ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಚಕ್ಕಲಿ ಮಾತ್ರ ಸ್ವಲ್ಪ ಒಣಗಿಲ್ಲ. ಹಪ್ಪಳ ಮಾತ್ರ ಫುಲ್ ಒಣಗೋಗ್ಬಿಟ್ಟಿದೆ. ಇನ್ನೊಂದು ಅರ್ಧ ಬಿಸಿಲಾದರೆ ಸಾಕು, ಹಪ್ಪಳ ಒಣಗೋಗಿದೆ. ನೋಡಿ,
ಅಲ್ವಾ. ಇದೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಬಿಸಿಲಿಗೆ ಒಣಗಕ್ಕೆ ಹಾಕಿದ್ದೆ. ತುಂಬ ಗರಿ ಗರಿಯಾಗಿ ನೋಡಿ, ಎಷ್ಟು ಗರಿ ಗರಿ ಅಂತ ಇದೆ ಸೌಂಡ್ ನೋಡಿ, ಅದಕ್ಕೆ ನಿಮಗೆ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ. ಇದು ಉಳಿದ ಅನ್ನದಿಂದ ಒಂದು ಚಕ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ನಾನು ಮಾಡಿರೋ ಅಂಥ ಒಂದು ರೆಸಿಪಿ. ಈಗ ನಾನು ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ, ಟೇಸ್ಟಿ ಕೂಡ ಚೆನ್ನಾಗಿದೆ. ಹಾಗೆಯೇ ಹಪ್ಪಳ ಕೂಡ ಹಾಕ್ಕೊಂಡಿದ್ದೆ. ಹಪ್ಪಳನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ನಾನು ಈ ಒಂದು ಏನು ಮಾಡಿದ್ದೀನಿ ರೆಸಿಪಿ, ಅನ್ನದಿಂದ ಹಪ್ಪಳ ಮತ್ತು ಚಕ್ಲಿ ಮಾಡಿದ್ದೀನಲ್ಲ, ಇದು ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಹೊಸ ಒಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಹಪ್ಪಳ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದುವರೆಗೂ ನಾನು ಮಾಡಿರೋಂಥ ಈ ಒಂದು ಚಕ್ಲಿ ಮತ್ತು ಹಪ್ಪಳ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.